ಬ್ಯಾಕ್ ಟು ತನಗೌಡ ಕ್ರಾಲೋಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನು ವ್ಲಾಗಪ್ಪ ಅಂತಂದರೆ, ಆಲ್ರೆಡಿ ನಾನು ಹಿಂದಿನ ವ್ಲಾಗ್ ನೋಡಿದ್ದೀರಾ. ಫಸ್ಟ್ ವ್ಲಾಗ್ ನಾನು ಕುರ್ತಾಸ್ ಎಲ್ಲ ಮಾಡಿದ್ದೆ. ಅದ್ರ ನೆಕ್ಸ್ಟ್ ವ್ಲಾಗ್ ನಾನು ಜೀನ್ಸು, ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟ್ಸು, ಮತ್ತು ಶಾರ್ಟ್ಸ್, ಮತ್ತು ಹುಡ್ಡೀಸ್, ಸ್ವೆಟ್ ಶರ್ಟ್, ಸ್ಟಗ್ ಎಲ್ಲ ಮಾಡಿದೆ. ಈ ವ್ಲಾಗಲ್ಲಿ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಇದು ತುಂಬ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಯಾಕೆಂದರೆ ಆಲ್ರೆಡಿ ನಾನೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಇದ್ರ ಮಾತ್ರ ಮಿಕ್ಕಿತ್ತು ಅಂತ ತೋರಿಸ್ತಾ ಇದ್ದೀನಿ. ಇದು ಲೆಗಿನ್ಸ್ ವ್ಲಾಗ್ ಆಗಿರುತ್ತೆ. ಇದನ್ನು ಕೂಡ ನಾನು ಅಲ್ಲೇ ಬೈ ಮಾಡಿದ್ದು. ಒಂದು ಎಷ್ಟು ಲೆಗಿನ್ಸ್ ತೊಗೊಂಡಿದ್ದೀನಿ ಅಂದರೆ 1 2 3 4 5 6 7 ಒಂದು 7 ಲೆಗಿನ್ಸ್ ತೊಗೊಂಡಿದ್ದೀನಿ. ಆಲ್ರೆಡಿ ಇನ್ನೊಂದು ಲೆಗಿನ್ಸ್ ಯೂಸ್ ಮಾಡಿದ್ದೀನಿ, ಸೊ ಅದು ನಾನು ತೋರ್ಸೋಕೆ ಹೋಗಲ್ಲ. ಒಂದು 7 ಲೆಗಿನ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ತೋರಿಸ್ತೀನಿ ಬನ್ನಿ ಯಾವ ಕಲರ್ ಅಂತ. ಇದು ಗೋ ಕಲರ್ಸ್. ಆ್ಯಕ್ಚುಲಿ ನಾನು ತೊಗೊಂಡಿರೋದೆಲ್ಲ ಗೋ ಕಲರ್ಸು. ಒಂದೊಂದು ಮಾತ್ರ ಡಬ್ಲ್ಯೂ ಬ್ರ್ಯಾಂಡ್ ಸಿಕ್ಕಿದೆ. ಇದು ಡಬ್ಲ್ಯೂ ಬ್ರ್ಯಾಂಡ್. ಇದು ಡಬ್ಲ್ಯೂ ಬ್ರ್ಯಾಂಡ್ ನಾನು ತೊಗೊಂಡಿರೋದು, ನೀವು ನೋಡ್ತಾ ಇರ್ಬೋದು. ಇದು ಜಸ್ಟ್ ನನಗೆ ಸಿಕ್ಕಿದ್ದು ಬರೀ 100 ರೂಪೀಸ್ಗೆ. ಡಬ್ಲ್ಯೂ ಬ್ರ್ಯಾಂಡ್. ಇದೊಂದು ಮಾತ್ರ ನಂಗೆ ಬ್ರ್ಯಾಂಡ್ ಬೇರೆ ಸಿಕ್ಕಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ 800 ರೂಪೀಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, 800 ರೂಪೀಸ್. ಬಟ್ ನನಗೆ ಸಿಕ್ಕಿದ್ದು ಬರೀ 100 ರೂಪೀಸ್ಗೆ. ವರ್ತಬಲ್ ಪ್ರೈಸ್ ಇದು ಅಂತ ನಾನು ತೊಗೊಂಡೆ. ಇದು ಆ್ಯಕ್ಚುಲಿ ಒಂದೇ ಲೆಗಿನ್ಸ್ ಇದ್ದಿದ್ದು. ಸೊ ನಾನು ಅವ್ರಿಗೆ ಹೇಳಿದೆ, ಅಣ್ಣ ಒಂದೇ ಲೆಗಿನ್ಸ್ ಇದೆಯಲ್ಲ ಕೊಟ್ಬಿಡಿ, ಇನ್ನೇನು ಸೇಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ಗೋ ಕಲರ್ಸ್. ಇದು ನೋಡಿ, ಗೋ ಕಲರ್. ಇದರಲ್ಲಿ ಪ್ರೈಸ್ ಟ್ಯಾಗ್ ಇಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಪ್ರೈಸ್ ಟ್ಯಾಗ್ ಇಲ್ಲ ಇದರಲ್ಲಿ. ಇದು ಬಂದುಬಿಟ್ಟು 180 ಕೊಟ್ಟು ತೊಗೊಂಡೆ. ಯೂಶ್ವಲಿ ಗೋ ಕಲರ್ಸ್ ಲೆಗಿನ್ 600 700 ಸಮಥಿಂಗ್ ಇರುತ್ತೆ. ಬಟ್ ನನಗೆ ಸಿಕ್ಕಿರೋದು ಬರೀ 180 ರೂಪೀಸ್ಗೆ. ನೀವು ನೋಡ್ತಾ ಇರ್ಬೋದು. ಇದೊಂದು ಕಲರ್ ತೊಗೊಂಡಿದ್ದೀನಿ, ಗ್ರೇ ಕಲರು. ಗ್ರೇ ಕಲರ್ ಇರಲಿ ಅಂತ ತೊಗೊಂಡಿದ್ದೀನಿ. ಮತ್ತು ಇದೊಂದು ತೊಗೊಂಡಿದ್ದೀನಿ, ಈರುಳ್ಳಿ ಕಲರ್ ಅಂತಾರೆ ಇದನ್ನು. ಸೊ ಇದೊಂದು ತೊಗೊಂಡಿದ್ದೀನಿ. ಇದನ್ನು 180 ಕೊಟ್ಟು ತೊಗೊಂಡಿರೋದು ನಾನು. ನೋಡ್ತಾ ಇರ್ಬೋದು. ಒಂದು ಕಲರ್, 2 ಕಲರ್ಸ್ ಆಯಿತು. ಇದೊಂದು 3 ಕಲರು. ಇದೊಂದು ಇನ್ನೊಂದು ಮೆರೂನ್ ಕಲರು. ಮೆರೂನ್ ಯೂಶ್ವಲಿ ಎಲ್ಲ ಲೈಕ್ ಟಾಪ್ಸ್ಗೂ ಆಗುತ್ತೆ. ಸೊ ಅದೊಂದು ತೊಗೊಂಡಿದ್ದೀನಿ, ಮೆರೂನ್ ಇರಲಿ ಅಂತ. ಇದು ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನಿಜ ತುಂಬಾ ಕಂಫರ್ಟಬಲ್ ಇರುತ್ತೆ. ಮತ್ತು ಇದು ಎಲಾಸ್ಟಿಕ್ ಲೂಸ್ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ತೊಗೊಂಡಿದ್ದೀನಿ, ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಇದನ್ನು. ಸೊ ನಾನು ಲೆಗ್ಗಿನ್ಸ್ ಒಂದು ತೊಗೊಂಡು ಯೂಸ್ ಮಾಡಿದೆ, ನೋಡೋಣ ಹೇಗಿರುತ್ತೆ. ಲೈಕ್ ಚೆನ್ನಾಗಿದ್ರೆ ತೊಗೋಬೋದು, ಇನ್ನೂ ತೊಗೋಬೋದು. ಚೆನ್ನಾಗಿಲ್ಲ ಅಂದರೆ ತೊಗೊಳಕ್ಕೆ ಹೋಗಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಫೀಲ್ ಕೊಡುತ್ತೆ, ಲೈಟ್ ವೆಯ್ಟ್ ಇದೆ. ಮತ್ತು ಇನ್ನೊಂದು ಲೆಗ್ಗಿನ್ಸ್ ಎಲ್ಲ ತೊಗೊಂಡ್ರೆ ತೂತ ಬೀಳೋದು ಮತ್ತು ಜರ್ಸಿ ಥರ ಇರುತ್ತೆ. ಬಟ್ ನಂಗೆ ಅವೆಲ್ಲ ಇಷ್ಟ ಇಲ್ಲ. ಬಟ್ ದಿಸ್ ಈಸ್ ಓಕೆ, ದಿಸ್ ಈಸ್ ನೈಸ್. ಇದೊಂದು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಕ್ರೀಮ್ ಕಲರ್ ಲೆಗ್ಗಿನ್ಸ್ ಬೇಕೇ ಬೇಕು. ಇನ್ನೂ ಇದ್ದಾವೆ, ಬಟ್ ಅದೆಲ್ಲ ನಾನು ಬೇರೆ ಬೇರೆ ತೊಗೊಂಡಿರೋದು. ಲೋಕಲ್ಸಲ್ಲೂ ತೊಗೊಂಡಿದ್ದೀನಿ. ನೋಡಿ, ಇದು ಕೂಡ ತೊಗೊಂಡಿದ್ದೀನಿ. ಈ ಲೆಗ್ಗಿನ್ಸ್ ತುಂಬ ಚೆನ್ನಾಗಿದೆ, ಸ್ಟ್ರೆಚಬಲ್ ಕೂಡ ಇದೆ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಎಸ್ ಸೈಜ್ ತೊಗೊಂಡ್ರೆ ಇನ್ನೂ ಶಾರ್ಟ್ ಥರ ಬರುತ್ತೆ ಅಂದ್ಕೊಂಡು ನಾನು ಮೀಡಿಯಮ್ ತೊಗೊಂಡೆ. ಬಟ್ ಎಸ್ ಇಸ್ ಗುಡ್ ಫಾರ್ ಮೀ. ಇದೊಂದು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಈ ಕಲರ್. ದಿಸ್ ಇಸ್ ವಾಟ್ ರಾಮ ಗ್ರೀನ್ ಆರ್ ಪಿಕಾಕ್ ಗ್ರೀನ್ ಅಂತಾರೆ. ಇದೊಂದು ಲೆಗಿನ್ಸ್ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಲ್ಲ, ಯಾವುದಾದ್ರು ಡ್ರೆಸ್ಸಿಗೆ ಯೂಸ್ ಮಾಡಬೇಕು, ನೋಡೋಣ. ಇದನ್ನು ಅಷ್ಟೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನಾನು ಬರ್ತಡೇ ಬಟ್ಟೆ ತೊಗೊಳಕ್ಕೆ ಹೋಗಲ್ಲ. ಬಿಕಾಸ್ ಆಲ್ರೆಡಿ ಸುಮಾರು ಬಟ್ಟೆಗಳು ತೊಗೊಂಬಿಟ್ಟಿನಿ. ಅದಕ್ಕೋಸ್ಕರ ನಮ್ಮ ಯಜಮಾನ ಹತ್ರ ದುಡ್ಡು ಹಾಕಿಸ್ಕೊತೀನಿ. ತೊಗೋತೀನಿ ಅಂತ ದುಡ್ಡು ಹಾಕಿಸ್ಕೊತೀನಿ. ತೊಗೊಂಡ್ರದ್ನ ಅವ್ರಿಗೆ ತೋರಿಸ್ಬಿಟ್ಟು ರೀ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇನ್ನೊಂದು ಸುಮ್ಮನೆ ತೊಗೊಂಡೆ, ಇರಲಿ ಪ್ಲಾಜಾ ಅಂತ. ಯೂಶ್ವಲಿ ನನಗೆ ಪ್ಲಾಜಾ ಅಷ್ಟು ಇಷ್ಟ ಆಗಲ್ಲ, ಇರಲಿ ಅಂತ ಹೇಳಿ ತೊಗೊಂಡೆ. ಒಂದು ನಿಮಿಷ ಇದೆ, ಸೈಜ್ ಬಂದೆ ಅದು ಮೀಡಿಯಮೇನೆ. ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗೈತೆ ಪ್ಯಾಂಟು. ಯಾವುದಕ್ಕೆ ಹಾಕೋಬೇಕು ಅಂತಲೇ ಇದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಟಿ ಶರ್ಟ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ಲೈಕ್ ಲೂಸ್ ಟಿ ಶರ್ಟ್ಗೆ ಚೆನ್ನಾಗಿ ಕಾಣಿಸುತ್ತಾ, ಇಲ್ಲ ಏನು ಅಂತ ನೋಡ್ತಾ ಇದ್ದೀನಿ. ಇದು ಗೊತ್ತಾಗ್ತಿಲ್ಲ, ನೋಡೋಣ. ಇದೊಂದು ತೊಗೊತೀನಿ. ಇದೊಂದು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಜಸ್ಟ್ 100 ರೂಪೀಸ್ ಅಷ್ಟೇ. ಇದು ನಾನು ತೊಗೊಂಡಿರೋದೆಲ್ಲ ಪ್ರೈಸ್ ಆ್ಯಕ್ಚುಲಿ ಯಾವುದೂ ಹೈ ಆಗಿ ಹೋಗಿಲ್ಲ. ಲೈಕ್ 500 ಒಳಗಡೆ. ಅದೊಂದು ಮಾತ್ರ 400 ರೂಪೀಸ್ ಕೊಟ್ಟಿದ್ದೀನಿ ಬಿಟ್ಟರೆ. ಇನ್ನು ಇದಕ್ಕೆಲ್ಲ ನಾನು ನೋಡಿ ಇಷ್ಟು ತೊಗೊಂಡಿದ್ದೀನಿ.
ನೋಡಿ ಇದಕ್ಕೆ ಇಷ್ಟಕ್ಕೂ 1000 ರೂಪೀಸ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ಲೆಗ್ಗಿನ್ಸ್ ತೊಗೊಂಡಿದ್ದೀನಿ. ಅಂದರೆ ಏನು ಅಂದರೆ ನಾನು ಯಾಕೆ ಕ್ರೀಮ್ ಕಲರ್ ತೊಗೊಂಡೆ ಅಂತಂದರೆ ಇದು ನಾನು ಆಲ್ಮೋಸ್ಟ್ ಆಲ್ 3 ಸೇಮ್ ಕಲರ್ ಇದೆ. ನಾನು ಯಾಕೆ ಸೇಮ್ ತೊಗೊಂಡಿದ್ದೀನಿ, ಇರಲಿ ಬೇಕಾಗುತ್ತೆ, ಒಂದೇ ಲೆಗಿನ್ಸ್ನ ಯೂಸ್ ಮಾಡೋಕ್ಕಾಗಲ್ವಲ್ಲ, ಸೊ ಬೇರೆ ಬೇರೆ ಯೂಸ್ ಮಾಡೋಣ ಅಂತ. ಬ್ಲ್ಯಾಕು ಕೂಡ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲಿ ಇಡೋದಿದೆಲ್ಲ ಅಂತ. ಸೊ ಇನ್ನು ತೊಗೊಳಕ್ಕೆ ಹೋಗಲ್ಲ. ಹೋದ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ನನ್ನ ಬಟ್ಟೆಗಳು ಜಾಸ್ತಿ ಇದ್ದಾವೆ ನನ್ನ ಹತ್ರ, ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನು ಆಲ್ರೆಡಿ ಹಳೇದೆಲ್ಲ ಕೊಟ್ಬಿಟ್ಟಿದ್ದೀನಿ ಬೇರೆಯವ್ರಿಗೆ. ಅಂದರೆ ನಾನು ಯಾವ್ದಾದ್ರು ಯೂಸ್ ಮಾಡಿರಲ್ವೋ ಅದೆಲ್ಲ ನಮ್ಮ ಅತ್ತಿಗೆಯವ್ರ ಅಪಾರ್ಟ್ಮೆಂಟಿಗೆ ಕೆಲಸದವ್ರು ಬರ್ತಾರಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಇದ್ದಾವೆ, ಅದನ್ನು ತೊಗೊಂಡು ಕೊಡಬೇಕು. ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಆಲ್ಮೋಸ್ಟು ನಾನು ಬಟ್ಟೆ ಲಾಗ್ನ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಹೇಳ್ದಂಗೆ. ಮತ್ತು ಡೇ ವಿತ್ ಮೀ ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳೆಯೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗಿರಬೇಕು. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಪಾರ್ಟ್ 3 ವಿಡಿಯೋ ಕಂಪ್ಲೀಟ್. ಪಾರ್ಟ್ 2 ವಿಡಿಯೋ ಯಾರೆಲ್ಲ ನೋಡಿದ್ದಾರೆ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಮತ್ತೆ ಈ ವಿಡಿಯೋನ ನೋಡಿ. ಬಾಯ್.